ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆಗಳ. ನೀವೆಲ್ಲ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತು ನಮ್ಮ ಕಿಚನಲ್ಲಿ ಮಾಡ್ತಾ ಇರೋದು ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮ್ಯಾಂಗೋ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮ್ಯಾಂಗೋ ಕಡುಬು ಮಾಡೋದಕ್ಕೆ ನಾನು ಒಂದು ಸ್ವೀಟ್ ಆಗಿರುವಂತಹ ಬಾದಾಮಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದರದ್ದು ಪಲ್ಪೆಲ್ಲ ತಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮನೇಲೇ ಮಾಡಿರುವಂತಹ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟಲ್ಲಿ 1ರಿಂದ 2 ಸ್ಪೂನಷ್ಟು ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದನ್ನು ಪಲ್ಪೆಲ್ಲನೂ ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ 1 ಲೋಟ ಚಿರೋಟಿ ರವೆ. ಆ್ಯಕ್ಚುಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, ನೀವು ಅಕ್ಕಿ ಹಿಟ್ಟು ಕೂಡ ತೊಗೋಬೋದು. ಈಗ ಚಿರೋಟಿ ರವೆ ಅದಕ್ಕೆ 2ರಿಂದ 3 ಸ್ಪೂನು ಸಕ್ಕರೆ ಹಾಕಿ, ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು 1 ಲೋಟ ಹಾಲು. ಈಗ 1 ಲೋಟ ನಾವು ಚಿರೋಟಿ ರವೆ ತೊಗೊಂಡಿರೋದ್ರಿಂದ ಮ್ಯಾಂಗೋ ಪಲ್ಪು ಇದು ಸೇರಿದ್ರೆ 2 ಲೋಟ ತನಕ ಆಗುತ್ತೆ. ಸೊ ಹಾಗಾಗಿ 1ರಿಂದ 1.25 ಲೋಟ ಅಷ್ಟು ಹಾಲನ್ನು ತೊಗೊಂಡು ಅದನ್ನು ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ಕಲಸಿಬಿಟ್ಟು ಆಮೇಲೆ ಒಲೆ ಹಚ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗೋ ತನಕ, ಅಂದರೆ ಆ ಹಣ್ಣಲ್ಲಿ ಇದರಲ್ಲಿ ಬೆಂದು ಒಂದು ಹದಕ್ಕೆ ಬರೋ ರೇಂಜ್ಗೆ ಗಟ್ಟಿ ಆಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇದು ಆ್ಯಕ್ಚುಲಿ ಒಂಥರ ಮ್ಯಾಂಗೋ ರಬ್ಡಿ ಕಡುಬು ಥರ. ಇದು ಮ್ಯಾಂಗೋ ಬರೀ ಕಡುಬಲ್ಲ, ಮ್ಯಾಂಗೋ ರಬ್ಡಿ ಕಡುಬು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಮ್ಯಾಂಗೋ ಸೀಸನಲ್ಲಿ ಒಂಥರ ಡಿಫ್ರೆಂಟ್ ಅನುಭವ ಸಿಗುತ್ತೆ ನಿಮಗೆ, ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಈ ಕಡೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರು ಗಟ್ಟಿ ಇರೋ ಹಾಲನ್ನು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಅದಕ್ಕೆ 1/4 ಸ್ಪೂನು ಏಲಕ್ಕಿ ಪುಡಿ, 2ರಿಂದ 3 ಚಮಚದಷ್ಟು ಸಕ್ಕರೆ ಎಲ್ಲ ಹಾಕಿಬಿಟ್ಟು ಮತ್ತು ಕೇಸರಿ ದಳಗಳು ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ. ಅದು ಕುದೀಲಿ ಸ್ವಲ್ಪ. ಕುದ್ಮೇಲೆ ಅದು ಕುದ್ದು ಆದಮೇಲೆ ಅದನ್ನು ಕೆಳಗಡೆ ಇಳಿಸಿ ಸೈಡಲ್ಲಿ ಸ್ವಲ್ಪ ಗಟ್ಟಿ ಆಗಬೇಕು ಹಾಲು. ಆಮೇಲೆ ಕೆಳಗಡೆ ಸೈಡಲ್ಲಿ ಇಳಿಸಿ ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಇದು ಬೆಂದಿರೋ ಹಿಟ್ಟನ್ನು ಆರಿಸ್ಕೊಂಡು ಅದನ್ನು ಸ್ವಲ್ಪ ಮಿದ್ದುಬಿಟ್ಟು, ಸ್ವಲ್ಪ ಮಿದ್ದೋದ್ರಿಂದ ಒಂಚೂರು ತುಪ್ಪ ಹಾಕ್ಕೊಂಡು 1 ಸ್ಪೂನು ಮಿದ್ದೋದ್ರಿಂದ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆವಾಗ ನಮಗೆ ಕಡುಬು ಕೂಡ ತುಂಬ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಈ ಕಡೆ ಏನು ಮಾಡಿದ್ದೀನಿ, ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಕೆಳಗಡೆ ಒಂದು ರಿಂಗ್ ಇಟ್ಟಿದ್ದೀನಿ. ರಿಂಗ್ ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ನಾನು ಮಾಡಿರೋಂಥ ಎಲ್ಲ ಕಡುಬುಗಳನ್ನ ತಟ್ಟೆಯಲ್ಲಿ ತುಪ್ಪ ಸವರ್ಕೊಂಡಿದ್ದೀನಿ. ಅದಕ್ಕೆ ಮಾಡಿರೋ ಎಲ್ಲ ಕಡುಬನ್ನ ಉಂಡೆಗಳು ಮಾಡಿ ಅದನ್ನು ಅದರಲ್ಲಿ ಸೇರಿಸಿಟ್ಟಿದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಇಡ್ಲಿ ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೋಬೋದು. ನಾನು ಈ ಥರ ಮಾಡಿಬಿಟ್ಟು ನಾವೇನು ಮಾಡಬೇಕು, ಹೆಚ್ಚು ಕಡಿಮೆ ಒಂದು 15ರಿಂದ 20 ನಿಮಿಷ ಅದನ್ನು ಬೇಯಿಸಬೇಕಾಗತ್ತೆ. ಬೇಯಿಸ್ಬಿಟ್ಟು ಅದು ಅಂಟ್ಕೋಬಾರ್ದು, ಆ ಥರ ಚೆನ್ನಾಗಿ ಬೇಯಿಸೋವರೆಗೂ ಬೇಯಿಸ್ಕೋಬೇಕು. ಮತ್ತು ಈ ಕಡೆ ಸೈಡ್ ಬೈ ಸೈಡ್ ನಾನು ಏನು ಮಾಡಿದ್ದೀನಿ, ಈ ಹಾಲು ಕುದಿಸಿದ್ದೀನಲ್ಲ ಅದಕ್ಕೇ ಸ್ವಲ್ಪ 1 ಲೋಟ ಅಷ್ಟು ಈ ಮ್ಯಾಂಗೋ ಪ್ಯೂರಿ ಇದೆಯಲ್ಲ, ಆ ಪ್ಯೂರಿನ ತೊಗೊಂಡು ಆ ಹಾಲು ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಜೊತೆಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ, ಈ ಪಿಸ್ತಾ ಮತ್ತು ಬಾದಾಮಿ ಅದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಈಗ ನಾವೇನು ಮಾಡಬೇಕು, ಈ ಬೆಂದಿರೋ ಈ ಕಡುಬನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ತೆಗೆದಿಡಬೇಕು. ಸ್ವಲ್ಪ ಅಂಟಬಾರ್ದು, ನೀಟಾಗಿ ಬೇಯಿಸ್ಕೊಂಡು ತೆಗೆದು ನಾವು ಸೈಡ್ಗೆ ಇಟ್ಕೊಂಡು ಸ್ವಲ್ಪ ಆರಿದ ಮೇಲೆ ನಾವು ಆಮೇಲೆ ಅದನ್ನು ತೆಗೆದು ಇಟ್ಕೊಂಡು ಅದೊಂಚೂರು ಆರಿದ್ಮೇಲೆ ನಾವು ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ತಂಪಾಗಿ ಅಥವಾ ಕೋಲ್ಡಾಗಿ ಒಂದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು 2 ಅವರ್ 3 ಅವರು ಫ್ರಿಜ್ಜಲ್ಲಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೊಸ ಡಿಶ್ ಅಂದ್ಕೊತೀನಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಓಕೆ, ನಿಮ್ಮ ಮನೆಯವರು ಮಕ್ಳುಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಸೀಸನಲ್ಲಿ. ಸೊ ಒಳ್ಳೊಳ್ಳೆ ರುಚಿಕರವಾದ ಮ್ಯಾಂಗೋ ತೊಗೊಂಡು ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಎಂಜಾಯ್ ಮಾಡಿ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ನನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.